ಹಲೋ ಎವ್ರಿವನ್, ನಾನು ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನಕ್ಕೆ ಕಮೆಂಟ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ ಆಗಿರ್ಬೋದು, KCET ಎಕ್ಸಾಮ್ಗೆ ಅಪ್ಲೈ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಮತ್ತು ಕನ್ನಡ ಮೀಡಿಯಮ್ಗೆ ರಿಸರ್ವೇಷನ್ ಕೋಟಾಗಳಿಗೆ ಕ್ಲೈಮ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಜನ ಡೌಟ್ಸ್ ಕೇಳಿದ್ದೀರಾ. ಆ ಒಂದು ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವೀಡಿಯೋನ ವಾಚ್ ಮಾಡಿ. ನಮ್ಮ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವೀಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಇನ್ನೇನಾದರೂ ಡೌಟ್ಸ್ ಇತ್ತಂತಂದರೆ ಕಮೆಂಟ್ ಮಾಡಿ, ನಂಗೆ ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಮೊದಲನೇದಾಗೆ ಸಾಕಷ್ಟು ಜನ ಇನ್ಕಮ್ ಸರ್ಟಿಫಿಕೇಟ್ ಏನು RD ನಂಬರನ್ನು ಅಪ್ಲೈ ಮಾಡ್ತೀರಾ ಅದ್ರ ಬಗ್ಗೆ ಸಾಕಷ್ಟು ಜನ ಕೇಳ್ತಿದ್ದೀರಾ. ನಿಮ್ಮ ಫಾದರ್ ನೇಮಲ್ಲಿ ಮಿಸ್ಟೇಕ್ ಇರ್ತಕ್ಕಂಥದ್ದು, ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋದು, ಮತ್ತು ಇನಿಷಿಯಲ್ಲು ಸ್ಟಾರ್ಟಿಂಗ್ ಬಂದಿದೆ, ಅದು ಅಪ್ಲೈ ಮಾಡ್ಬೋದಾ ಅಂತ ಸಾಕಷ್ಟು ಜನ ಕೇಳ್ತಿದ್ದೀರಾ. ಫಾದರ್ ನೇಮ್ದು ಏನಾದ್ರು ನಿಮ್ಮದು ಮಿಸ್ಟೇಕ್ ಇತ್ತಂತಂದರೆ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಆ ಕಾರಣಕ್ಕೋಸ್ಕರ ನೀವು ಆರಾಮಾಗೆ ನೀವು RD ನಂಬರ್ನ ಅಪ್ಲೈ ಮಾಡಿ ನೀವು ಮುಂದುವರಿಬೋದು. ಮತ್ತು ಎರಡನೇದಾಗಿ ಸಾಕಷ್ಟು ಜನ ಏನಂತ ಕೇಳ್ತಿದ್ದಾರೆ ಅಂದರೆ, ಕನ್ನಡ ಮೀಡಿಯಮಲ್ಲಿ ನಾವು 5 ಇಯರ್ಸ್ ಓದಿದ್ದೀವಿ, 3 ಇಯರ್ಸ್ ಓದಿದ್ದೀವಿ, 2 ಇಯರ್ಸ್ ಓದಿದ್ದೀವಿ, ನಾವು ಕನ್ನಡ ಮೀಡಿಯಮ್ ರಿಸರ್ವೇಷನ್ ಕೋಟಾಗೆ ಕ್ಲೈಮ್ ಮಾಡ್ಬೋದಾ ಅಂತ ಸಾಕಷ್ಟು ಜನ ಕೇಳ್ತಿದ್ದೀರಾ. ಇಲ್ಲಿ ಕರೆಕ್ಟಾಗಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಕನ್ನಡ ಮೀಡಿಯಮಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಯಾರು 10 ವರ್ಷ ಸ್ಟಡಿ ಮಾಡಿರ್ತಾರೋ ಅವ್ರು ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ. ಅವ್ರು ಬಿಟ್ಟು ಬೇರೆ ಯಾರು ನಾವು 3 ಇಯರ್ಸ್ ಅಪ್ಲೈ ಮಾಡಿದ್ದೀವಿ, 3 ಇಯರ್ಸ್ ಸ್ಟಡಿ ಮಾಡಿದ್ದೀವಿ, ಆ ರೀತಿ ಏನಾದ್ರು ಇತ್ತಂದರೆ ನೀವು ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋಕ್ಕೆ ಬರಲ್ಲ. ಮತ್ತು ಮೂರನೇದಾಗೆ ಸಾಕಷ್ಟು ಜನ ಏನಂತ ಕೇಳ್ತಿದ್ದೀರಾ ಅಂತಂದರೆ, ಇವಾಗ KCET ಅಪ್ಲಿಕೇಶನ್ಗೆ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ನೀವೇನಾದರೂ CET ಅಥವಾ ನೀಟಿಗೆ ಹಿಂದಿನ ವರ್ಷದಲ್ಲಿ ಅಂದರೆ 2025 ಆಗಿರ್ಬೋದು ಅಥವಾ ಅದರ ಹಿಂದೆ ನೀವೇನಾದರೂ ಅಟೆಂಡ್ ಮಾಡಿದರೆ ಎಕ್ಸಾಮನ್ನು, ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಅಥವಾ ನೋ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಮುಂದುವರಿಬೇಕಾಗುತ್ತೆ. ಆದರೆ ಸಾಕಷ್ಟು ಜನ ಏನಂತ ಕೇಳ್ತಿದ್ದೀರಾ ಅಂತಂದರೆ, ಇಲ್ಲಿ ಡ್ರಾಪರ್ಸ್ಗಳು ಅಥವಾ ಲಾಂಗ್ ಟರ್ಮನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಇಲ್ಲಿ ನೋ ಅಂತ ಬೈ ಡಿಫಾಲ್ಟಾಗಿ ಅದಾಗದೇ ಸೆಲೆಕ್ಟ್ ಆಗ್ತಾ ಇದೆ, ಎಸ್ ಅಂತ ಸೆಲೆಕ್ಟ್ ಎಡಿಟ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನ ಕೇಳ್ತಿದ್ದೀರಾ. ನೀವೇನಾದರೂ KCET ಕೌನ್ಸ್ಲಿಂಗಿಗೆ ಹೋದ ವರ್ಷ KCET ಕೌನ್ಸ್ಲಿಂಗಿಗೆ ನೀವೇನಾದ್ರು ಅಪ್ಲೈ ಮಾಡಿ ಅದರಲ್ಲಿ ನಿಮ್ಮ ಸೀಟ್ ಏನಾದ್ರು ಪಡೆದುಕೊಂಡಿದ್ದು ಈ ವರ್ಷ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲಿ ಎಸ್ ಅಂತ ಕಂಪಲ್ಸರಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅಥವಾ KCET ಎಕ್ಸಾಮಲ್ಲಿ 2025 ನೀವು ಅಪ್ಲೈ ಮಾಡಿರ್ತಕ್ಕಂಥದ್ದು ನಿಮಗೆ ಕೌನ್ಸ್ಲಿಂಗಿಗೆ ಅಪ್ಲೈ ಮಾಡಿ ಸೀಟ್ ಏನಾದರೂ ನಿಮ್ಗೆ ಯಾವುದೇ ರೀತಿ ಸೀಟನ್ನು ಸಿಗ್ದಲೇ ಹೋಗಿ, ಅಥವಾ ನೀವು ಎಕ್ಸಾಮ್ಗೆ ಕಟ್ಟಿ ನೀವು ಎಕ್ಸಾಮ್ ಬರಿದಲೇ ಇರ್ತಕ್ಕಂಥದ್ದಾಗಿರ್ಬೋದು, ಈ ರೀತಿ ಏನಾದ್ರು ಇತ್ತಂದರೆ ನೀವು ಬೈ ಡಿಫಾಲ್ಟಾಗಿ ನೋ ಅಂತ ಸೆಲೆಕ್ಟ್ ಆಗಿದ್ರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ನೀವು ಅದರಲ್ಲೇನೋ ನೀವು ಪ್ರಾಬ್ಲಮ್ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಅದರಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಮತ್ತು ಇನ್ನು ಸಾಕಷ್ಟು ಜನ ಏನಂತ ಕೇಳ್ತಿದ್ದೀರಾ ಅಂದರೆ, ಇಲ್ಲಿ ಡಾಕ್ಯುಮೆಂಟ್ ವೆರಿಫೈಯಲ್ಲಿ ನಾಟ್ ಕ್ಲೈಮಡ್ ಅಂತ ಬರ್ತಿದೆ ಅಂತ ಕೇಳ್ತಿದ್ದೀರಾ. ನೀವು ಡಾಕ್ಯುಮೆಂಟ್ಸ್ ಏನಾದರೂ ನೀವು ರಿಸರ್ವೇಷನ್ ಕೋಟಾಗಿ ನೀವು ಕ್ಲೈಮ್ ಮಾಡಿರ್ತಕ್ಕಂಥದ್ದು ವೆರಿಫೈ ಏನಾದರೂ ಆಗಿರಲಿಲ್ಲ ಅಂತಂದರೆ, ನಿಮ್ಮ ಇವಾಗ ಡ್ರಾಪರ್ಸ್ಗಳು ಅಥವಾ ಲಾಂಗ್ ಟರ್ಮನ್ನು ತೆಗೆದುಕೊಂಡಿರ್ತಕ್ಕಂಥವ್ರಾಗಿದ್ದರೆ ನೀವು ನಿಯರಲ್ಲಿರ್ತಕ್ಕಂಥ ಗೌರ್ಮೆಂಟ್ PU ಕಾಲೇಜಿಗೆ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ಗಳನ್ನ ವೆರಿಫೈ ಮಾಡಿಸ್ಬೇಕಾಗತ್ತೆ. ವೆರಿಫೈ ಮಾಡಿಸಿದಾದ್ಮೇಲೆ ಸ್ವಲ್ಪ ಟೈಮ್ ಕೊಡ್ರಿ, ಒಂದು 2 to 3 hours ಟೈಮನ್ನು ಕೊಟ್ಬಿಟ್ಟು ಅದಾದಮೇಲೆ ನೀವು ತಿರ್ಗಾ ಎಗೈನ್ ಲಾಗಿನ್ ಆಗಿ KCET ಅಪ್ಲಿಕೇಶನ್ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ವೆರಿಫೈಡ್ ಅಂತ ಬಂದಿರುತ್ತೆ. ಮತ್ತು ಇನ್ನು ಏನಾದರೂ ನೀವು PU ಸ್ಟೂಡೆಂಟ್ಸ್ಗಳಾಗಿದ್ದರೆ ನಿಮ್ಮ ಕಾಲೇಜಲ್ಲೇ ಡಾಕ್ಯುಮೆಂಟ್ಸ್ಗಳನ್ನ ವೆರಿಫೈ ಮಾಡ್ತಾರೆ, ಅಲ್ಲೇ ಹೋಗ್ಬಿಟ್ಟು ನೀವು ವೆರಿಫೈಯನ್ನು ಮಾಡಿಸ್ಬೋದು. ವೆರಿಫೈ ಮಾಡಿಸಿ ಒಂದು ಸ್ವಲ್ಪ ಸಮಯ ಆದಮೇಲೆ ಅಂದರೆ ಒಂದು 2 to 3 hours ಆದಮೇಲೆ ನೀವು ಡಾಕ್ಯುಮೆಂಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ರಿ, ಆವಾಗ ಅಲ್ಲಿ ವೆರಿಫೈಡ್ ಅಂತ ಬಂದಿರುತ್ತೆ. ಮತ್ತು ಇನ್ನೇನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ ನೀವು ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡಿಬಿಟ್ಟು ನಿಮಗೆ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ನಮ್ಮ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವೀಡಿಯೋಗೊಂದು ಲೈಕ್ ಮಾಡಿ. ಮತ್ತು ಇನ್ನೇನಾದರೂ ಡೌಟ್ಸ್ ಇತ್ತಂತಂದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.